ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಾಕ್ಷರಿದ್ದಾರೆ ಅಂತಂದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು ಎಲ್ಲರಿಗೂ ಗುರ್ತು. ಯಾಕಂದ್ರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೇನೆ. ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು, ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಪ್ರಧಾನಮಂತ್ರಿ ಆದಮೇಲೆ ನೋಡಿದ್ದೇನೆ. ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರಿಗೆ ಇವತ್ತು ಅವ್ರಿಗೆ ಪ್ರತೀಕಾರ ಮಾಡಬೇಕು ಪಾಕಿಸ್ತಾನದವ್ರಿಗೆ, ಇದೆಲ್ಲವೂ ಅವ್ರಿಗೆ ಟೈಮ್ಲಿ ಗುರ್ತಿದೆ. ಆ ಹಿನ್ನೆಲೆಯಲ್ಲಿ ಈಗ ಈ ಸಿಂಧೂರ್ ಆಪರೇಷನ್ ಸಿಂಧೂರ್ ಮುಖಾಂತರ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪ್ರಚೋದನೆ ಮತ್ತೊಂದು ಉಗ್ರಗಾಮಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮುಂದುವರೆದರೆ ನಾವು ಬಿಡುವುದಿಲ್ಲ, ಪಾಕಿಸ್ತಾನವನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ರಕ್ಷಣಾ ಸಚಿವರಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಕೇಂದ್ರ ಗೃಹ ಸಚಿವರಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೀಗಾಗಿ ಈಗ ಕಾಂಗ್ರೆಸ್ ಅವರಿಗೆ ಈಗ ಯಾಕೆ ಯುದ್ಧ ನಿಲ್ಲಿಸಿದ್ರಿ, ಯಾಕೆ ಇದು ಮಾಡಿ ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಈ ಸಂತೋಷ್ ಲಾಡ್ ಅಂತವರು ಇವತ್ತು ನರೇಂದ್ರ ಮೋದಿ ಅಂತವ್ರು ಟೀಕಾ ಮಾಡುವಂಥ ಪರಿಸ್ಥಿತಿ ಇವತ್ತು ನೋಡಿದರೆ ಭಾಳ ಒಂದು ಈ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂದರೆ ಒಬ್ಬ ಮಂತ್ರಿಗಳು ಭಾಳ ಬೇಜಾರಾಗ್ತದೆ ನಮಗೆ ನೋಡಿದರೆ. ಹೀಗಾಗಿ ಅವ್ರ ವ್ಯಕ್ತಿತ್ವ ಏನು, ನರೇಂದ್ರ ಮೋದಿಯವ್ರ ವ್ಯಕ್ತಿತ್ವ ಏನು, ಅದು ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಈ ಕಾಂಗ್ರೆಸ್ಸಲ್ಲಿದ್ದಾರೆ ಸಂತೋಷ್ ಲಾಡ್, ಹಿಂದೆ ಕಾಂಗ್ರೆಸ್ ಅವರು ಅಧಿಕಾರದಿದ್ದಾಗ ಏನೇನು ತಪ್ಪು ಮಾಡಿದರು, ಮಿಸ್ಟೇಕ್ ಮಾಡಿದರು, ಅವರೇನು ಹಿಂದೆ ಮಿಸ್ಟೇಕ್ ಮಾಡಿದರು ಅದನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಇವತ್ತು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಅಂತಿದೆ, ಅದು ಯಾರ ಕಾಲದಲ್ಲಿ ಹೋಯಿತು? ಅವರು ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಅದನ್ನ ಕಳ್ಕೊಂಡು ಪಾಕಿಸ್ತಾನಕ್ಕೆ. ಚೈನಾಕ್ಕೆ ಕಾಶ್ಮೀರದ ಒಂದಿಷ್ಟು ಭಾಗ ಚೈನಾದವರು ಅಕ್ಯುಪೈ ಮಾಡಿದ್ದಾರೆ, ಯಾರ ಕಾಲದಲ್ಲಿ ಹೋಯ್ತು? ಕಾಂಗ್ರೆಸ್ನವ್ರ ಕಾಲದಲ್ಲಿ ಹೋಗಿದೆ. ಸಂತೋಷ್ ಲಾಡ್ ಅದನ್ನು ಕ್ವಶನ್ ಮಾಡಲಿಲ್ಲ. ಅದನ್ನು ಅದು ಬಿಟ್ಟು ಇವತ್ತು ಯುದ್ಧ ವಿರಾಮ ಯಾಕೆ ಘೋಷಣೆ ಮಾಡಿದ್ರಿ? ಏನು ಪ್ರತೀಕಾರ ತೋರಿಸ್ಬೇಕಾಗಿತ್ತು, ಪ್ರತೀಕಾರ ಕೊಟ್ಟಿದ್ದೀವಿ ನಾವು ಮೋದಿಜಿಯವ್ರ ನೇತೃತ್ವದಲ್ಲಿ. ಈಗ ಯುದ್ಧ ವಿರಾಮ ಘೋಷಣೆ ಬೇರೆ ಬೇರೆ ಕಾರಣಗಳಿರ್ತಾವೆ, ಹಿನ್ನೆಲೆ ಇರ್ತಾವೆ ಅದಕ್ಕೆ. ಮತ್ತು ಭಾಳ ಜನ ಹೇಳಿದರು, ಕಾಂಗ್ರೆಸ್ನವ್ರು ಹೇಳಿದರು, ಇಲ್ಲ ಟ್ರಂಪ್ ಹೇಳಿದಕ್ಕೆ ನೀವು ಮಾಡಿದಿರಿ ಅಂತ ಹೇಳಿ. ಕಾಂಗ್ರೆಸ್ನವ್ರು ಮಾತಾಡ್ತಾರೆ, ಕೆಲವರು ಸಣ್ಣ ಪುಟ್ಟ ಲೀಡರ್ಸ್ ಮಾತಾಡ್ತಾರೆ, ಇಲ್ಲ ಅವರು ಟ್ರಂಪ್ ಹೇಳಿದರು ಅಂತ. ಇವತ್ತು ಪತ್ರಿಕೆ ನೀವು ನೋಡಿದ್ರಿ, ಬೆಳಗ್ಗೆ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಲಾಂಗ್ ರನ್ನು ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ಯಾವಾಗ ಪಾಕಿಸ್ತಾನದವರು 26 ಜನ ಇವತ್ತು ಹಿಂದೂಗಳನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದರು, ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಮತ್ತು ಪಾಕಿಸ್ತಾನಗಳು ಉಗ್ರಗಾಮಿಗಳಿಗೆ ಎನ್ಕರೇಜ್ ಮಾಡಿದ್ದು ಸ್ಪಷ್ಟವಾದಂಥ ಪ್ರೈಮಾಪೇಕ್ಷ ಕೇಸ್ ಸಿಕ್ಕ ಮೇಲೇ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಸೈನಿಕರು ಅಲ್ಲಿ ಯಾರು ಉಗ್ರಗಾಮಿಗಳ ನೆಲೆ ಅಂತ ಏನಿದೆ ಅಲ್ಲಿ ಹೋಗಿ ಅದೇ ದೇಶದಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಆ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು. ಯಾವ ರೀತಿ ಒಂದು ರಿಪ್ಲೈ ಕೊಡಬೇಕಾಗಿತ್ತು, ರಿಪ್ಲೈ ಕೊಡುವಂಥ ಕೆಲಸವನ್ನು ಮಾಡಿದರು. ಮತ್ತು ಪ್ರತಿ ಹಂತದಲ್ಲಿ ಸೈನಿಕರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟು ಅವ್ರಿಗೆ ಎಲ್ಲ ರೀತಿ ಹಿಂದೆ ಯಾರೂ ಬಹುಶಃ ಈ ರೀತಿ ಕೊಟ್ಟಿರಲಿಕ್ಕಿಲ್ಲ. ಆದರೆ ಅಧಿಕಾರವನ್ನು ಕೊಡುವ ಮುಖಾಂತರ ಒಂದು ನೈತಿಕವಾದಂಥ ಶಕ್ತಿಯನ್ನು ಇವತ್ತು ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸೈನಿಕರಿಗೆ ಮಾಡಿದರು.